ಏನೇ ಇದ್ರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡುವಂತ ಸಾಧ್ಯತೆಗಳಿದೆ. ನಾಳೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಚಿಂತನೆಯನ್ನ ಮಾಡ್ಕೊಂಡಿದೆ. ಇನ್ನೊಂದು ಕಡೆ ನಾಳೆ ಕರ್ನಾಟಕ ಬಂದ್ಗೆ ಈಗ ಕರೆ ನೀಡತಕ್ಕಂತ ಸಾಧ್ಯತೆ ಕೂಡ ಇದೆ. ಕಾವೇರಿ ನೀರು ಹರಿಸತಕ್ಕಂತ ವಿಚಾರವಾಗಿ ಈಗ ಕನ್ನಡ ಪರ ಸಂಘಟನೆಗಳು ರೈತರು ಭುಗಿಲೆದಿದ್ದಾರೆ. ರೈತರಿಗೆ ಬೆನ್ನೆಲುಬಾಗಿ ಈಗ ಕನ್ನಡ ಪರ ಸಂಘಟನೆಗಳು ನಿಂತಿವೆ. ನಾಳೆ ಹಾಗಾದ್ರೆ ಕರ್ನಾಟಕ ಬಂದ್ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಅದ್ರ ಜೊತೆಗೆ ಇವತ್ತು ನಡೆಯುವಂತ CWMA ಮೀಟಿಂಗ್ ಯಾವ ರೀತಿ ಇರುತ್ತೆ, ಯಾವ ರೀತಿಯ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಈಗ CWRC ಏನು ಒಂದು ಆದೇಶವನ್ನ ನೀಡಿತ್ತು, ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನುವಂಥ ಒಂದು ಆದೇಶವನ್ನ ನೀಡಿತ್ತು. ಈ ಆದೇಶವನ್ನ ಮುಂದಿಟ್ಕೊಂಡು ಈಗ ರಾಜ್ಯದ ಪ್ರತಿಯೊಂದು ಭಾಗದಲ್ಲೂ ಕೂಡ ಒಂದ್ ಕಡೆ ರೈತರು, ಇನ್ನೊಂದು ಕಡೆ ಕನ್ನಡ ಪರ ಹೋರಾಟಗಾರರು ಖಾಲಿ ಬಿಂದಿಗೆ ಇಟ್ಕೊಂಡು ರಸ್ತೆ ತಡೆಯನ್ನ ನಡೆಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ 3ನೇ ತಾರೀಕು ತಮಿಳುನಾಡು CM ಆಗಿರತಕ್ಕಂಥ ವಿಜಯ್ ಅವರು ಬೆಂಗಳೂರಿಗೆ ಬರ್ತಾರೆ. ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಒಂದು ಮೀಟಿಂಗ್ ನಡೆಯುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂತ ವಿಚಾರ ಸುದ್ದಿ ಇತ್ತು. ಆದ್ರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ CM ವಿಜಯ್ ಆಲ್ಮೋಸ್ಟ್ ಬರೋದು ಡೌಟ್ ಇದೆ. ಕಾರಣಾಂತರಗಳಿಂದ ಅವರು ಬರ್ತಾ ಇಲ್ಲ. ಇದರಿಂದ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡುವಂತ ಚಾನ್ಸಸ್ ಇದೆ, ಇಲ್ಲ ಬೇರೆ ಏನಾದರೂ ವ್ಯವಸ್ಥೆ ಆಗಬಹುದು. ಯಾಕಂತ ಹೇಳಿದ್ರೆ ಇದು ತಕ್ಷಣ ಇತ್ಯರ್ಥ ಆಗಬೇಕು.